ಚಿಕ್ಕನಾಯಕನಹಳ್ಳಿ ತಾಲೂಕಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಕೊರತೆ ಮತ್ತು ಆಸ್ಪತ್ರೆಯಲ್ಲಿನ ಇತರ ಸಮಸ್ಯೆಗಳ ಬಗ್ಗೆ ತುಮಕೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ಚಂದ್ರಶೇಖರ ಬಿಎಂ ಅವರಿಗೆ ಜೈ ಭೀಮ್ ಸುದ್ದಿವಾಹಿನಿಯ ತುಮಕೂರು ಜಿಲ್ಲಾ ವರದಿಗಾರರಾದ ರಾಜು ಬೆಳಗಿಹಳ್ಳಿ ಅವರು ಮಾಹಿತಿ ನೀಡಿ ವ್ಯವಸ್ಥೆ ಸರಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿನ ಶೌಚಾಲಯದ ಅವ್ಯವಸ್ಥೆ, ಮತ್ತಿಘಟ್ಟ ಸರ್ಕಾರಿ ಆಸ್ಪತ್ರೆಗೆ ಸರ್ಕಾರಿ ಆಂಬ್ಯುಲೆನ್ಸ್ ಕೊಡುವ ಬಗ್ಗೆ, ಮತ್ತಿಘಟ್ಟ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಧು ರಂಜನ್ ಅವರನ್ನ ಕಡ್ಡಾಯವಾಗಿ ಮತ್ತಿಘಟ್ಟ ಸರ್ಕಾರಿ ಆಸ್ಪತ್ರೆಗೆ ನೇಮಕ ಮಾಡುವ ಬಗ್ಗೆ, ಜೊತೆಗೆ ಆಸ್ಪತ್ರೆಗೆ ಬೇಕಾಗುವ ಸಂಪೂರ್ಣ ವ್ಯವಸ್ಥೆಯ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ರಾಜು ಬೆಳಗಿಹಳ್ಳಿ, ತುಮಕೂರು ಜಿಲ್ಲಾ ವರದಿಗಾರರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಚಿಕ್ಕನಾಯಕನಹಳ್ಳಿ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಈಗ ಅದು ಚಿಕ್ಕನಾಯಕನಹಳ್ಳಿ ಆಸ್ಪತ್ರೆಯಲ್ಲಿ ಎಲ್ಲ ಥರ ವೈದ್ಯರು ಈಗ ಆಲ್ರೆಡಿ ಇದ್ದಾರೆ, ಕೆಲಸ ನಡೀತಾ ಇದೆ. ಈಗ ಹೆರಿಗೆನೂ ಫಸ್ಟು 25 ಇತ್ತು, ಈಗ 35ವರೆಗೂ ಆಗ್ತಾ ಇದೆ ತಿಂಗಳಿಗೆ. ಸೊ ಹಂಗಾಗಿ ಈಗ ಸ್ವಚ್ಛತೆ ಬಗ್ಗೆ ಕೇಳ್ತಾ ಇದ್ದೀರಾ. ಸ್ವಚ್ಛತೆ ನಾವು ಎಲ್ಲ ಸ್ವಚ್ಛತೆನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಇದು ಮಾಡಬೇಕು. ಈಗ ಅದನ್ನು 100 ಬೆಡ್ ಹಾಸ್ಪಿಟ್ಲ್ ಅಂತ ಡಿಕ್ಲೇರ್ ಆದಮೇಲೆ ಸ್ವಂತ ಅಲ್ಲಿ ಒಂದು ಏಜೆನ್ಸಿಯಿಂದ ಅವ್ರಿಗೆ ನಾವು 30 ಜನನ ಅಲ್ಲಿಗೆ ಡಿ ಗ್ರೂಪ್ ದರ್ಜೆ ನೌಕರರನ್ನು ಸಹ ಕೊಟ್ಟಿದ್ದೀವಿ. ಅದನ್ನು ಕ್ಲೀನು ಈಗ ಎಲ್ಲ ಫುಲ್ ಎಲ್ಲ ಸುತ್ತ ಬಿಲ್ಡಿಂಗ್ ಎಲ್ಲ ಹೊಸದಿರೋದ್ರಿಂದ ಅದನ್ನು ನೀಟಾಗಿ ಮೇಂಟೈನ್ ಮಾಡೋಕ್ಕೆ AM ಅವರು ಆಡಳಿತ ಅಧಿಕಾರಿ ಅವರಿಗೆ ನಾವು ಸೂಚನೆ ಮಾಡಿದ್ದೀವಿ. ಈಗ ನೀಟಾಗಿ ಇಟ್ಟಿದ್ದೀರಾ, ನೀರು ಇಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಮತ್ತಿಘಟ್ಟ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಈಗ ಮತ್ತಿಘಟ್ಟ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಕೆಲಸ ನಡೀತಾ ಇದೆ. ಒಂದೇ ರೋಡಲ್ಲಿ 4 ಆಸ್ಪತ್ರೆ ಇದ್ದಾವೆ. ಚಿಟ್ಟೂರಿಂದ ಮತ್ತು ಉಳಿಯಾರವರೆಗೂ 4 ಆಸ್ಪತ್ರೆಗಳಿದ್ದಾವೆ. ಎಲ್ಲರೂ ಆಸ್ಪತ್ರೆಗಳು PHC ಪ್ರೈಮರಿ ಹೆಲ್ತ್ ಕೇರ್ಗಳು ಚೆನ್ನಾಗಿ ನಡೀತಾ ಇದ್ದಾವೆ. ಈಗ ಆಂಬ್ಯುಲೆನ್ಸ್ ವಿಷಯದಲ್ಲಿ ನಾವು ಹನ್ನೊಂದಕೆರೆಯಲ್ಲಿ ಈಗ ಆಲ್ರೆಡಿ ಒಂದು 108 ವ್ಯವಸ್ಥೆ ಇದೆ. ಅದು 20 ಕಿಲೋಮೀಟ್ರಿಗೆ ಒಂದು ಅಂತ ನಾವು ಅದನ್ನು ಲೊಕೇಶನ್ ಮಾಡಿ ಇಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ವಾಹನ ಬಂದಲ್ಲಿ ನಾವು ಮತ್ತಿಘಟ್ಟಕ್ಕೂ ಸಹ ಹೊಸ ಒಂದು 108 ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಆದಷ್ಟು ಸರ್ ಏಕೆ ಸುತ್ತಮುತ್ತ ಹಳ್ಳಿನಲ್ಲಿ ನಮಗೆ ಅದು ಹಂದಿನಕೆರೆ ಮತ್ತು ಚಿಕ್ಕನಾಯಕನಹಳ್ಳಿ ಮತ್ತು ತಿಪ್ಟೂರಿಂದ ವಾಹನ ಬರಬೇಕಾಗುತ್ತೆ. ಅದರಿಂದ ವಾಹನಗಳು ಕೆಟ್ಟು ಮತ್ತು ದುರಸ್ತಿ ಇರಲಿಲ್ಲ. ಹಾಗಾಗಿ ನಮ್ಮ ಮತ್ತಿಘಟ್ಟ ಕೇಂದ್ರಕ್ಕೆ ಒಂದು ಆಂಬುಲೆನ್ಸನ್ನು ಕೊಡ್ತೀವಿ. ಆಯಿತು. ಈಗ ನಮ್ಮಲ್ಲಿ ಉಳಿಯಾರಲ್ಲೂ ಇದೆ, ಹನ್ನೊಂದಕೆರೆಯಲ್ಲೂ ಇದೆ. ಸೊ ಈಗ ಹತ್ರ ಈ ಕಡೆ ನಮಗೆ ತಿಟ್ಟೂರು ಹತ್ರ ಆಗಿರೋದ್ರಿಂದ ನಿಮಗೆ ತಿಟ್ಟೂರಲ್ಲೂ ಇದೆ. ಸೊ ಈಗ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ವಾಹನಗಳು ನಮಗೆ ಸರ್ಕಾರ ಕೊಟ್ಟ ತಕ್ಷಣ ನಾವು ನಿಮಗೂ ಸಹ ಒಂದು ಆಂಬ್ಯುಲೆನ್ಸ್ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಸರ್ ಸಿಬ್ಬಂದಿ ಕೊರತೆ ಇದೆ ಆಸ್ಪತ್ರೆಗಳು ಅಂತೆಲ್ಲ ಏನು ಹೇಳ್ತೀವಿ ಸರ್? ಎಲ್ಲೂ ಸಿಬ್ಬಂದಿ ಕೊರತೆ ಏನಿಲ್ಲ. ಎಲ್ಲ ತಾಲೂಕು ಆಸ್ಪತ್ರೆಗಳು ಅಪ್ಗ್ರೇಡೇಷನ್ ಆಗಿದೆ. ಮತ್ತು ಎಲ್ಲ ಕಡೆ ಈಗ ಉಳಿಯೋರಲ್ಲೂ ನಾವು ಹೊಸ CHCನ ಓಪನ್ ಮಾಡ್ತಾ ಇದ್ದೀವಿ.